ಬಿತ್ತನೆ ಮಾಡುವ ಮೊದಲು ಹಾನಿಗೊಳಗಾದ ಬೀಜಗಳನ್ನು ಪರಿಶೀಲಿಸಲು ಒಂದು ವಿಧಾನವನ್ನು ಸೂಚಿಸಿ. ಬೀಜಗಳನ್ನು ನೀರಿನಲ್ಲಿ ಹಾಕಿ ಹಾನಿಗೊಂಡ ಬೀಜಗಳನ್ನು ಗುರುತಿಸುವ ಜಲಪರೀಕ್ಷೆ ವಿಧಾನ ಬಳಸಲಾಗುತ್ತದೆ. ವೆರಿ ಗುಡ್. ಹಂಗಾರೆ ಜಲಪರೀಕ್ಷಾ ವಿಧಾನ ಅಂದ್ರೆ ಏನ್ ಮಾಡ್ತೀಯ ನೀನು? ಸರ್, ಬೀಜಗಳು ಇರ್ತಾವಲ್ರಿ ಸರ್, ಅದ್ರಾಗ ನೀರಾಗ ಹಾಕಿದ್ರೆ ಕೆಳಭಾಗದಾಗ ಹೋದ್ರೆ ಅವನ್ನ ಚೆನ್ನಾಗಿದಾವ ಅಂತಂದು ಹಾನಿಕಾರಕ ಬೀಜಗಳು ನೀರಿನ ಮೇಲೆ ತೇಲಿದ್ರೆ ಹಾನಿಕಾರಕ ಬೀಜಗಳು ಸರ್. ಹಾ. ನೀರಿನಲ್ಲಿ ಯಾಕೆ ಮುಳುಗಿದಾಗ ನೀರಲ್ಲಿ ತೇಲ್ತಾವ ಅವು? ಟೊಳ್ಳಾಗಿರ್ತವೆ ಸರ್ ಅವು. ವೆರಿ ಗುಡ್. ನೀರಲ್ಲಿ ಬೀಜಗಳು ಟೊಳ್ಳಾಗಿರ್ತವೆ, ನೀರಿನ ಮೇಲೆ ತೇಲ್ತವೆ. ನೆಕ್ಸ್ಟ್, ನೀರಾವರಿ ಎಂದರೇನು? ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುವರು. ವೆರಿ ಗುಡ್. ಕಳೆನಾಶಕಗಳಿಗೆ ಉದಾಹರಣೆ? 2,4-D ಲಾಡಿಸ್. ವೆರಿ ಗುಡ್. ಕೃಷಿಯಲ್ಲಿ ಸಂಯೋಜಿತ ಉಪಕರಣಗಳನ್ನು ಹೇಗೆ ಬಳಸಲಾಗುತ್ತದೆ? ಕೀರ್ತನ? ಕೃಷಿಯಲ್ಲಿ ಟ್ರ್ಯಾಕ್ಟರ್, ಕಲ್ಟಿವೇಟರ್, ಬಿತ್ತನೆ ಯಂತ್ರಿಕೆ, ಕೂರಿಗೆ. ಪಾಸ್. ಕೃಷಿಯಲ್ಲಿ ಸಂಯೋಜಿತ ಉಪಕರಣಗಳನ್ನು ಹೇಗೆ ಬಳಸಲಾಗುತ್ತದೆ? ಕೃಷಿಯಲ್ಲಿ ಟ್ರ್ಯಾಕ್ಟರ್, ಕಲ್ಟಿವೇಟರ್, ಬಿತ್ತನೆ ಯಂತ್ರಗಳು ಸಂಯೋಜಿತ ಉಪಕರಣಗಳಾಗಿ ಬಳಸಲಾಗುತ್ತದೆ. ವೆರಿ ಗುಡ್. ನೆಕ್ಸ್ಟ್, ರಾಸಾಯನಿಕ ಗೊಬ್ಬರಗಳಿಗೆ 2 ಉದಾಹರಣೆಯನ್ನು ಬರೆಯಿರಿ. ಯೂರಿಯಾ, ಸೂಪರ್ ಫಾಸ್ಫೇಟ್. ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್. ವೆರಿ ಗುಡ್. ಲೆಗ್ಯೂಮ್ ಜಾತಿಯ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಹೆಸರಿಸಿ. ರೈಜೋಬಿಯಂ. ವೆರಿ ಗುಡ್. ರೈಜೋಬಿಯಂ. ಕೊಯ್ಲು ಎಂದರೇನು? ಬೆಳೆಗಳ ಪಕ್ವವಾದ ನಂತರ ಬೆಳೆಗಳನ್ನು ಕತ್ತರಿಸುವುದಕ್ಕೆ ಕೊಯ್ಲು ಎನ್ನುವರು. ಇನ್ನೊಂದ್ಸಲ. ಬೆಳೆಗಳು ಪಕ್ವವಾದ ನಂತರ ಬೆಳೆಗಳನ್ನು ಕತ್ತರಿಸುವುದಕ್ಕೆ ಕೊಯ್ಲು ಎನ್ನುವರು. ವೆರಿ ಗುಡ್. ನೆಕ್ಸ್ಟ್, ಪಶುಸಂಗೋಪನೆ ಎಂದರೇನು? ಪಾಸ್. ಪಾಸ್. ಉತ್ತಮ ಆಯುಧ ಪ್ರಾಣಿಗಳಿಂದಲೂ ಆಹಾರ ಪಡೆಯಲಾಗುತ್ತದೆ. ದಯಮಾಡಿ ಪೋಷಕರೇ ಗಮನಿಸಿ, ನಿಮ್ಮ ಮಕ್ಕಳು ಮನೆಯಲ್ಲಿ ಓದುತ್ತಿದ್ದಾರಾ ಇಲ್ಲವೇ ಎಂದು ಪರೀಕ್ಷಿಸಿ. ಪಾಸ್. ಪಶುಸಂಗೋಪನೆ ಎಂದರೇನು? ಪ್ರಾಣಿಗಳಿಂದಲೂ ಸಹ ಆಹಾರವನ್ನು ಪಡೆಯಬಹುದು, ಆದ್ದರಿಂದ ಪ್ರಾಣಿಗಳನ್ನು ಸಾಕುತ್ತಾರೆ, ಇದನ್ನು ಪಶುಸಂಗೋಪನೆ ಎನ್ನುವರು. ಮಾರುತಿ ಕೊಡು. ಕುಸುಮ ಏನು ಹೇಳಿದ್ದೇಳು? ಪ್ರಾಣಿಗಳನ್ನು ಸಹ ಸಾಕಲು ಪಡೆಯಲಾಗುತ್ತದೆ, ಅದರಿಂದ ಆಹಾರವನ್ನು ಪಡೆಯಲಾಗುತ್ತದೆ. ಸರಿ, ಏನಂಗಂದ್ರೆ ಪಶುಸಂಗೋಪನೆ ಅಂದ್ರೆ ಏನು? ಸಾಕ್ತಿವಿ ಸರ್, ಅದರಿಂದ ಆಹಾರ ಪಡಿತೀವಿ ಸರ್. ವೆರಿ ಗುಡ್. ಪರೀಕ್ಷೆಗೆ ಅದನ್ನ ಹೆಂಗ್ ಬರೀತೀಯ ನೀನು? ಅದು ನಮಗೆ ಇದು ಕೊಡ್ತದೆ ಸರ್, ಆಹಾರ ಕೊಡ್ತದೆ ಸರ್. ಸರಿಯಪ್ಪ, ಆಹಾರ ಕೊಡುತ್ತೆ, ಸರಿ, ಅದನ್ನ ಸಾಕ್ತೀಯ, ಸರಿ. ಈಗ ಪರೀಕ್ಷೆಗೆ ನೀನು ಆಹಾರ ಕೊಡ್ತದೆ ಸಾಕ್ತೀನಿ ಅಂತ ಬರೀತೀಯಾ? ಅದನ್ನ ವಾಕ್ಯ ಮಾಡಿ ಬರೀಬೇಕು ತಾನೆ. ಕೊಡು. ಕುಸುಮ ಏನು ಹೇಳ್ತಾಳೆ ಸರಿ ಕೇಳು. ಪಶುಸಂಗೋಪನೆ ಎಂದರೇನು? ಪ್ರಾಣಿಗಳಿಂದಲೂ ಸಹ ಆಹಾರವನ್ನು ಪಡೆಯಬಹುದು, ಆದ್ದರಿಂದ ಪ್ರಾಣಿಗಳನ್ನು ಸಾಕುತ್ತಾರೆ, ಇದನ್ನು ಪಶುಸಂಗೋಪನೆ ಎನ್ನುವರು. ಅರ್ಥ ಆಯ್ತೇನೋ ಮಾರುತಿ? ನೆಕ್ಸ್ಟ್, ಹೊಲಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತಲು ಬಳಸುವ ಉಪಕರಣವನ್ನು ಹೆಸರಿಸಿ. ಯಾಂತ್ರಿಕ ಕೂರಿಗೆ. ವೆರಿ ಗುಡ್. ಯಾಂತ್ರಿಕ ಕೂರಿಗೆ.